त्रायि चामुण्डीय महेन्द्रे त्रायि भ्रमरी रक्तदन्तिके त्रायि शिवदूते त्रायि मायेश्वरवराये त्रायि ಬ್ರಹ್ಮಿಯ ದೇವದೇವಿಯೇ ತ್ರಾಯಿ ವಿಷ್ಣವಿ ನಾರಾಯಣೀ ನಮೋ ಎಂದುದ ಮರಗಣ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಆತ್ಮೀಯರೇ, ಕ್ಷೇತ್ರದ ಭಕ್ತಾದಿಗಳೇ, ನಮ್ಮ ತಂದೆಯವರ 5ನೇ ವರ್ಷದ ಆರಾಧನಾ ಮಹೋತ್ಸವ ಈ ದಿನ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಈ ವರ್ಷದ ಪ್ರಶಸ್ತಿಯನ್ನು ಅವರು ಹೇಳಿದಾಗೆ ಎಲ್ಲೋ ಇದ್ದಾರೆ, ನಾವು ಎಲ್ಲೋ ಇದ್ದೇವೆ, ಆದರೆ ನಮ್ಮೆಲ್ಲರಿಗೂ ತಾಯಿ ಒಬ್ಬಳೇ ಆದಿಶಕ್ತಿ. ಆ ಆದಿಶಕ್ತಿ ಮಕ್ಕಳನ್ನು ಯಾವಾಗ ಇಲ್ಲಿಗೆ ಕರೀತಾರೆ ಆ ದಿನ ಬರ್ತಾರೆ ಅನ್ನೋದಕ್ಕೆ ಸಂಪತ್ ಶೆಟ್ಟಿಯವರೇ ಸಾಕ್ಷ್ಯ ಅಂತ ನಾವು ಹೇಳ್ಬೋದು. ನಮ್ಮ ಮೀಟಿಂಗ್ ನಡೆದಾಗ ಒಂದು 8-10 ಜನರ ಹೆಸರು ಬಂತು. ಅದರಲ್ಲಿ ವಿದ್ಯೆಗೆ ಮತ್ತು ಆರೋಗ್ಯಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅಂತ ಯಾರ ಹೇಳಿದರು. ಆ ಮಾತಿನ ಪ್ರಕಾರ ನಾನು ಅವರಿಗೆ ನಿಜವಾಗಿ ಅವರ ಹತ್ರ ಹೋಗಿ ನಾನು ಅವರಿಗೆ ಆಹ್ವಾನ ಮಾಡಬೇಕಿತ್ತು. ಆದರೆ ಫೋನಲ್ಲಿ ಕ್ಷಮಿಸಿ ಅಂತ ಹೇಳಿ ನಾನು ಅವರಿಗೆ ಹೇಳಿದೆ. ಅದಕ್ಕೆ ಅವರು ಅದೇ ನನಗೆ ಫೋನ್ ಮಾಡಿದ್ರಾ ಅಂತ ಕೇಳಿದರು. ಹೌದಾ ಅಂತ ಹೇಳಿದೆ ನಾನು. ಯಾಕೆ ನನಗಿಂತ ಹೆಚ್ಚಿನ ಕೆಲಸ ಮಾಡಿದವರಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನಾವು ಸನ್ಮಾನ ಅಂತ ಮಾಡೋದಲ್ಲ, ತಾಯಿಯ ಪ್ರಸಾದವನ್ನು ನಿಮ್ಗೆ ಕೊಡ್ತೇವೆ, ಇನ್ನೂ ಹೆಚ್ಚಿನ ಕೆಲಸ ನಿಮ್ಮಿಂದ ಆಗಲಿ ಅನ್ನೋದಕ್ಕೆ ತಾಯಿ ಕರೆದು ಪ್ರಸಾದ ಕೊಡ್ತಾ ಇದ್ದಾರೆ, ಅದನ್ನು ನೀವು ಪಡ್ಕೊಳ್ಬೇಕು ಅಂದಾಗ ಸಂತೋಷದಲ್ಲಿ ಒಪ್ಪಿದರು. ಅವರು ಒಪ್ಪಿ ಕ್ಷೇತ್ರಕ್ಕೆ ಬಂದರು. ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಶಸ್ತಿ ನಮ್ಮ ತಂದೆ ಹೆಸರಲ್ಲಿ ಆದರೂ ಅದು ಆ ತಾಯಿಯ ಕರುಣೆಯಿಂದ ಅವರಿಗೆ ನಾವು ನೀಡಿದ್ದೇವೆ. ಇನ್ನು ಹೆಚ್ಚಿನ ಕಾರ್ಯಗಳು ಅವರು ಮಾಡುವಂತೆ ತಾಯಿ ಅವರಿಗೆ ಖಂಡಿತ ಅನುಗ್ರಹಿಸ್ತಾರೆ. ಇನ್ನು ಕ್ಷೇತ್ರದಲ್ಲಿ ಹೆಚ್ಚಿನ ಕಾರ್ಯಗಳು ಆಗಲಿಕ್ಕಿದೆ. ನವರಾತ್ರಿಯ ನಂತರ ಗರಡಿಯ ಜೀರ್ಣೋದ್ಧಾರ, ಕೊಡಮಣಿ ತಾಯ, ಕೊಕ್ಕಿನಂತಾಯ ಹಾಗೂ ರಕ್ತೇಶ್ವರಿ ಹಾಗೂ ವ್ಯಾಘ್ರ ಚಾಮುಂಡಿ ಮತ್ತು ಧರ್ಮ ಚಾವಡಿಯ ಜೀರ್ಣೋದ್ಧಾರಗಳು ನಡೀತಾ ಇದೆ. ಇದೆಲ್ಲದಕ್ಕೂ ನಿಮ್ಮೆಲ್ಲರ ಭಕ್ತಾದಿಗಳ ಸಹಕಾರ ಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೂ ಪ್ರತಿ ಹುಣ್ಣಿಮೆಗೆ ಚಂಡಿಕಾ ಹೋಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಈ ಚಂಡಿಕಾ ಹೋಮದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ದಿನದ ಈ ಕಾರ್ಯಕ್ರಮಕ್ಕೆ ಬಂದು ಇದರಲ್ಲಿ ಪಾಲ್ಗೊಂಡ ಎಲ್ರಿಗೂ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.